ಸ್ನೇಹಿತರೆ, ಸಿಂಧೂ ನದಿಯನ್ನು ಭಾರತದ ನಾಗರಿಕತೆ ತೊಟ್ಟಲು ಸಿಂಧೂ ನಾಗರಿಕತೆಯ ಪೂರ್ವದ ತುತ್ತತುದಿ ಯುಪಿಯ ಆಲಂಗೀರ್ಪುರದಿಂದ ಪಶ್ಚಿಮದ ತುತ್ತತುದಿ ಬಲೂಚಿಸ್ತಾನದ ಸುಕ್ತ ಜರಕವರೆಗೂ 1400 ಕಿಲೋಮೀಟರ್ ಹಾಗೂ ಉತ್ತರದ ತುತ್ತತುದಿ ಜಮ್ಮು ಕಾಶ್ಮೀರದ ಮಾಂಡುವಿನಿಂದ ದಕ್ಷಿಣದ ತುತ್ತತುದಿ ಮಹಾರಾಷ್ಟ್ರದ ದೈಮಾಬಾದ್ ತನಕ 1100 ಕಿಲೋಮೀಟರ್ ಸಿಂಧೂ ನಾಗರಿಕತೆ ತ್ರಿಭುಜಾಕೃತಿಯಲ್ಲಿದೆ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳಾದಂಥ ಹರಪ್ಪ, ಮೊಹೆಂಜೊದಾರೋ, ಕೋಟ್ಡಿಜೆ, ಚಾನುದಾರೋ, ಲೋಥಾಲ್, ಧೋಲಾವಿರಾ, ಕಾಲಿಬಂಗಾನ, ಆಲಂಗೀರ್ಪುರ ಹಾಗೂ ದೈಮಾಬಾದ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, 1827ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಈಸ್ಟ್ ಇಂಡಿಯಾ ಕಂಪನಿಯ ಬೆಂಗಾಲ್ ಆರ್ಟಿಲರಿಯಿಂದ ಒಂದು ದಿನ ಇದ್ದಕ್ಕಿದ್ದಂತೆ ಆಗ್ರಾದಲ್ಲಿ ತನ್ನ ಸೈನಿಕರೊಂದಿಗೆ ತಮ್ಮ ರೆಜಿಮೆಂಟ್ ತೆರೆದು ಪಶ್ಚಿಮಕ್ಕೆ ಅಂದು ಸಿಂಧೂ ನದಿಯ ಕಡೆಗೆ ಹೋದರು. ಅಂದು ಸಿಂಧೂ ನದಿಯ ಪಶ್ಚಿಮ ಭಾಗ ಬ್ರಿಟಿಷರ ನಿಯಂತ್ರಣದಲ್ಲಿ ಇರಲಿಲ್ಲ. ಹಲವು ವರ್ಷಗಳ ಅಲೆದಾಟದಲ್ಲಿ 1829ರಲ್ಲಿ ಲಾಹೋರ್ನಲ್ಲಿ ಅಧಿಕಾರದಲ್ಲಿದ್ದಂಥ ಮಹಾರಾಜ ರಣಜಿತ್ ಸಿಂಗ್ ಅವರನ್ನು ಭೇಟಿಯಾಗಲು ಹೋಗುವಾಗ ಹರಪ್ಪಾದಲ್ಲಿ ಅವಶೇಷಗಳ ಮೇಲೆ ಎಡವಿ ಬಿದ್ದರು. ಬಲೂಚಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಪಂಜಾಬ್ನಲ್ಲಿನ ವಿವಿಧ ಪ್ರಯಾಣಗಳ ಅವರ ಪುಸ್ತಕದಲ್ಲಿ ಹರಪ್ಪ ಅಸ್ತಿತ್ವವನ್ನು ವರದಿ ಮಾಡಿದ ಮೊದಲ ಯುರೋಪಿಯನ್ ಚಾರ್ಲ್ಸ್ ಮ್ಯಾಸನ್. 1831ರಲ್ಲಿ ಅಲೆಕ್ಸಾಂಡರ್ ಬರ್ನೆಸ್ ಅವರು ಈ ಹರಪ್ಪ ನಗರಕ್ಕೆ ಭೇಟಿ ನೀಡಿದರು. ಹರಪ್ಪ ಸ್ಥಳದಲ್ಲಿರುವ ಕೆಲವು ಮುದ್ರೆಗಳು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಮೊದಲ ಸರ್ವೇಯರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ಗೆ ತಲುಪಿತು. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ 1853, 1856, 1875ರಲ್ಲಿ ಈ ಸರಿಗೆ ಭೇಟಿ ನೀಡಿದರು. 1856ರಲ್ಲಿ ಲಾಹೋರ್ನಿಂದ ಕರಾಚಿಗೆ ರೈಲು ಮಾರ್ಗದ ಸಮಯದಲ್ಲಿ ಜಾನ್ ಬ್ರೂಟನ್ ಮತ್ತು ವಿಲಿಯಂ ಬ್ರೂಟನ್ ಉತ್ಖನನದಿಂದ ಕೆಲವು ಪುರಾತತ್ವ ಶಾಸ್ತ್ರದ ಅವಶೇಷಗಳನ್ನು ಪಡೆದರು. 1921ರಲ್ಲಿ ದಯಾರಾಮ್ ಸ್ನಾಯಿ ಅವರು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹರಪ್ಪ ನಾಗರಿಕತೆಯನ್ನು ಪರಿಶೋಧಿಸಿ ರಾವಿ ನದಿಯ ದಡದಲ್ಲಿರುವ ಹರಪ್ಪದಲ್ಲಿ ಉತ್ಖನನ ಮಾಡಿದರು. 1924ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಮಹಾನಿರ್ದೇಶಕ ಜನರಲ್ ಜಾನ್ ಮಾರ್ಷಲ್ ಹರಪ್ಪಾದಲ್ಲಿನ ನವೀನ ನಾಗರಿಕತೆಯ ಹುಡುಕಾಟವನ್ನು ಇಡೀ ಪ್ರಪಂಚದ ಮುಂದೆ ಘೋಷಿಸಿದರು. 1940ರ ದಶಕದಲ್ಲಿ ಮಾರ್ಟಿಮಲ್ ವಿರಲ್ ಹರಪ್ಪ ಸ್ಥಳಗಳ ಉತ್ಖನನ ಮಾಡಿದರು. ಭಾರತೀಯ ಉಪಖಂಡದ ವಿಭಜನೆಯ ನಂತರ ಹರಪ್ಪ ಸ್ಥಳಗಳು ಪಾಕಿಸ್ತಾನಕ್ಕೆ ಹೋದವು. ಇವತ್ತು ಹರಪ್ಪ ಪಾಕಿಸ್ತಾನದ ಪಶ್ಚಿಮ ಪಂಜಾಬ್ ಪ್ರಾಂತ್ಯದ ಮಾಂಟೋಗೊಮೆರಿ ಜಿಲ್ಲೆಯಲ್ಲಿದೆ. ಹರಪ್ಪಾದಲ್ಲಿ 2 ಸಾಲುಗಳ 6 ಉಗ್ರಾಣುಗಳ ಅವಶೇಷಗಳನ್ನು ಉತ್ಖನನ ಮಾಡಲಾಗಿದೆ. ಗೆಳೆಯರೆ, 1922ರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ಎಂಬ ಮತ್ತೊಂದು ಸಿಂಧೂ ನಾಗರಿಕತೆಯ ಪ್ರಮುಖ ತಾಣವನ್ನು ಸಂಶೋಧನೆ ಮಾಡಿದರು. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ ಎಂದರ್ಥ. ಮೊಹೆಂಜೊದಾರೋ ಮೇಲಿಂದ ಮೇಲೆ ಪ್ರವಾಹಕ್ಕೆ ಒಳಗೋದಿದ್ದ ಸ್ಥಳ. ಇದು ಸುಮಾರು 7 ಬಾರಿ ಪ್ರವಾಹಕ್ಕೆ ಒಳಗಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಮೊಹೆಂಜೊದಾರೋ ಸಿಂಧೂ ನಾಗರಿಕತೆಯಲ್ಲಿ ಅತಿದೊಡ್ಡ ತಾಣ ಸಿಂಧೂ ನದಿಯ ಬಲದಂಡೆಯ ಮೇಲಿದೆ. ಮೊಹೆಂಜೊದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಖಾನ್ ಜಿಲ್ಲೆಯಲ್ಲಿದೆ. ಮೊಹೆಂಜೊದಾರೋದ ಪ್ರಮುಖ ಆಕರ್ಷಣೀಯ ಸ್ಥಳ ಸ್ನಾನದ ಕೊಳ. ಈ ಕೊಳ ವಿಶಾಲವಾದ ಚೌಕಾಕಾರದ ಪ್ರಾಂಗಣ ಹೊಂದಿದೆ. ಮಧ್ಯದಲ್ಲಿ 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳದ ಈಜುಗಳ ಹೊಂದಿದೆ. 4 ದಿಕ್ಕುಗಳಲ್ಲಿ ಮೊಗಸಾಲೆ ಹಾಗೂ ಕೋಣೆಗಳನ್ನು ಹೊಂದಿದೆ. ನೀರನ್ನು ಹೊರಹಾಕಲು ಕಲ್ಲಿನ ಹೊದಿಕೆ ಇರುವ ದೊಡ್ಡ ಚರಂಡಿ ಇತ್ತು. 4 ಅಡ್ಡ ಸಾಲುಗಳಲ್ಲಿ 20 ಕಂಬಗಳು ಇಲ್ಲಿರುವ ಅಸೆಂಬ್ಲಿ ಹಾಲ್ನ ಛಾವಣಿಗೆ ಆಧಾರವಾಗಿವೆ. 1980ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಮೊಹೆಂಜೊದಾರೋವನ್ನು ಘೋಷಿಸಲ್ಪಟ್ಟಿದ್ದಾರೆ. ಸ್ನೇಹಿತರೆ, ಕೋಟ್ಡಿಜೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಖೈರಾಪುರದ ದಕ್ಷಿಣಕ್ಕೆ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಇದು ಮೊಹೆಂಜೊದಾರೋ ಎದುರು ಸಿಂಧೂ ನದಿಯ ಪೂರ್ವದ ದಂಡೆಯಲ್ಲಿದೆ. ಪುರಾತತ್ವ ಇಲಾಖೆಯು 1955ರಲ್ಲಿ ಮತ್ತು 57ರಲ್ಲಿ ಕೋಟ್ಡಿಜೆಯಲ್ಲಿ ಉತ್ಖನನ ಮಾಡಿದ್ದಾರೆ. ಈ ಕೋಟ್ಡಿಜೆಯ ಸಂಶೋಧಕರು ಎಫ್.ಎ. ಖಾನ್ ಆಗಿದ್ದಾರೆ. ಗೆಳೆಯರೆ, ಚಾನುದಾರೋ ಎನ್ನುವುದು ಪಾಕಿಸ್ತಾನದ ಸಿಂಧ್ನಲ್ಲಿದೆ. ಇದು ಮೊಹೆಂಜೊದಾರೋವಿನಿಂದ ದಕ್ಷಿಣಕ್ಕೆ 130 ಕಿಲೋಮೀಟರ್ ದೂರದಲ್ಲಿದೆ. ಈ ವಸಾಹತು ಕ್ರಿಸ್ತಪೂರ್ವ 4000ರಿಂದ ಕ್ರಿಸ್ತಪೂರ್ವ 1700ರ ನಡುವೆ ಕಾರ್ನೆಲಿಯನ್ ಮನೆಗಳನ್ನು ತಯಾರಿಸುವ ಕೇಂದ್ರವಾಗಿತ್ತು. ಈ ಸೈಟ್ 3 ತಗ್ಗು ದಿಬ್ಬಗಳ ಗುಂಪಾಗಿದ್ದು ಉತ್ಖನನಗಳು ಒಂದೇ ವಸಾಹತು ಭಾಗಗಳಾಗಿದ್ದು ಅಂದಾಜು 7 ಹೆಕ್ಟೇರ್ ಗಾತ್ರದಲ್ಲಿದೆ. ಚಾನುದಾರೋವನ್ನು ಮೊದಲು ಮಾರ್ಚ್ 1931ರಲ್ಲಿ ಎನ್.ಜಿ. ಮಂಜುದಾರ್ ಅವರು ಉತ್ಖನನ ಮಾಡಿದರು ಮತ್ತು 1935-36ರ ಚಳಿಗಾಲದ ಕ್ಷೇತ್ರ ಅಧಿವೇಶನದಲ್ಲಿ ಅಮೆರಿಕನ್ ಸ್ಕೂಲ್ ಆಫ್ ಇಂಡಿಯಾ ಮತ್ತು ಇರಾನಿಯನ್ ಸ್ಟಡೀಸ್ ಆ್ಯಂಡ್ ಮ್ಯೂಸಿಯಂ ಆಫ್ ಫೈನ್ ಆರ್ಟ್ಸ್ ಬೋಸ್ಟನ್ ಟೀಮ್ ಅರ್ನೆಸ್ಟ್ ಜಾನ್ ಹರ್ನಿ ಮ್ಯಾಕ್ ನೇತೃತ್ವದ ತಂಡದಿಂದ ಇಲ್ಲಿ ಉತ್ಖನನ ಮಾಡಲಾಯಿತು. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡಬ್ಲ್ಯೂ. ನಾರ್ಮನ್ ಬ್ರೌನ್ ಈ ಯೋಜನೆಗೆ ಹಣವನ್ನು ಸಕ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಪಾಕಿಸ್ತಾನದ ಸ್ವಾತಂತ್ರ್ಯದ ನಂತರ ಮೊಹಮ್ಮದ್ ರಫೀಕ್ ಮೊಘಲ್ ಸಹ ಈ ಪ್ರದೇಶದಲ್ಲಿ ಪರಿಶೋಧನೆ ಕೆಲಸ ಮಾಡಿದರು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪಾಕಿಸ್ತಾನದಲ್ಲಿ ಕಂಡುಬಂದಂತಹ ಪ್ರಮುಖ ಸಿಂಧೂ ನಾಗರಿಕತೆ ತಾಣಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿರುವಂಥ ಪ್ರಮುಖ ಸಿಂಧೂ ನಾಗರಿಕತೆಯ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಾಯಿ ವಿಷನ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಆತ್ಮೀಯ ಸಿದ್ಧಲಿಂಗೇಶ್ವರಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.